ನಮಸ್ಕಾರ. ಲೋಕಾಯುಕ್ತ ಸಂಸ್ಥೆಗೆ 40 ವರ್ಷ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಲೋಕಾಯುಕ್ತ ಸಂಸ್ಥೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬಹಳ ಅತ್ಯಂತ ಮಹತ್ವದ ಹೆಗ್ಗುರುತುಗಳನ್ನು ಮೂಡಿಸಿದಂತಹ ಒಂದು ಸಂಸ್ಥೆ, ಹೊಸ ಅಧ್ಯಾಯದ ಪುಟಗಳನ್ನು ತೆರೆದಂತಹ ಒಂದು ಮಹೋನ್ನತವಾದ ಸಂಸ್ಥೆ. ಇಲ್ಲಿ ಎಲ್ಲರಿಗೂ ಅಂದರೆ ನಾವು ನೋಡ್ತೇವೆ, ಒಬ್ಬ ಜವಾನರಿಂದ ಹಿಡಿದು ಮುಖ್ಯಮಂತ್ರಿಯವರೆಗೂ ಕೂಡ ರಾಜೀನಾಮೆ ನೀಡುವಂತಹ ಮಟ್ಟಕ್ಕೆ, ಅಂದರೆ ಆ ಸಂಸ್ಥೆಯ ಒಂದು ಶ್ರೇಷ್ಠತೆ, ಆ ಸಂಸ್ಥೆಯ ಒಂದು ಘನತೆ, ಆ ಸಂಸ್ಥೆ ಹೊಂದಿರುವಂತಹ ಸ್ಥಾನಮಾನ ಇರೋದ್ರ ಬಗ್ಗೆ ನಮ್ಗೆ ಅರಿವಾಗುತ್ತೆ. ಈ ಸಂಸ್ಥೆ ಕಾರ್ಯನಿರ್ವಹಣೆ, ಅದರಲ್ಲೂ ಪ್ರಮುಖವಾಗಿ ಭ್ರಷ್ಟಾಚಾರ ನಿಗ್ರಹ ನಿರ್ವಹಣೆಯಲ್ಲಿ ಬಹಳಷ್ಟು ಒಂದು ಮಹತ್ವದ ಒಂದು ಸಾಧನೆ ಮಾಡಿದೆ. ಈ 4 ದಶಕಗಳ ಒಂದು ಹಿನ್ನೋಟ ಮತ್ತು ಭವಿಷ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆ ಹೇಗಿರಬೇಕು, ಅದಕ್ಕೆ ಇನ್ನಷ್ಟು ಹೊಸ ಸ್ವರೂಪ, ಇನ್ನಷ್ಟು ಹೊಸತನ ತರೋ ನಿಟ್ಟಿನಲ್ಲಿ ಏನು ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ಪ್ರಸ್ತುತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಜಸ್ಟಿಸ್ BS ಪಾಟೀಲ್ ಅವರು. ಇವರು ಎಲ್ಲ ವಲಯಗಳಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ನ್ಯಾಯಾಂಗ ಕ್ಷೇತ್ರದ ಎಲ್ಲ ವಲಯಗಳಲ್ಲಿ ಕಾರ್ಯನಿರ್ವಹಿಸಿ ಈಗ ಮಹೋನ್ನತವಾದ ಲೋಕಾಯುಕ್ತ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಈಗ ಸುಮಾರು 4 ವರ್ಷ ನಿಮ್ಮದು ಒಟ್ಟಾರೆ ಲೋಕಾಯುಕ್ತ ಸಂಸ್ಥೆಯ ಒಂದು 4 ದಶಕಗಳಲ್ಲಿ ನಿಮ್ಮದು 4 ವರ್ಷದ ಒಂದು ಸೇವೆ ಇಲ್ಲಿ ಆಗ್ತಾ ಇದೆ. ಈಗ ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಮುನ್ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ಜನಸಾಮಾನ್ಯರ ಹತ್ರ ಕರ್ಕೊಂಡು ಹೋಗುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಾ. ಜಸ್ಟಿಸ್ ಸಾಹೇಬ್ರೆ, ಈಗ ಲೋಕಾಯುಕ್ತ ಸಂಸ್ಥೆಯ ಒಂದು 4 ದಶಕಗಳ ಒಂದು ಇತಿಹಾಸವನ್ನು ನೀವು ಮೆಲುಕಾಕೋದಾದರೆ ಹೇಗೆ ಅಂತ? ನೋಡಿ, ನಮ್ಮ ಸಂಸ್ಥೆಯ 4 ದಶಕಗಳ ಇತಿಹಾಸ ಮೆಲುಕು ಹಾಕೋದು ಅಷ್ಟು ಸುಲಭ ಕೆಲಸ ಅಲ್ಲ. ಯಾಕೆಂದರೆ ಸಂಸ್ಥೆ ಬಿಗಿನಿಂಗಿಂದ ಹಿಡಿದು ಇಲ್ಲಿವರೆಗೆ ಬಹಳ ಉತ್ಕೃಷ್ಟವಾದಂಥ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಮೇನ್ಲಿ ನಮ್ಮಲ್ಲಿ 2 ಕಾನೂನುಗಳಿದ್ದಾವೆ. ಲೋಕಾಯುಕ್ತ ಆ್ಯಕ್ಟ್ ಅಂತ ಒಂದಿದೆ, ಆನಂತರ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ಇನ್ನೊಂದಿದೆ. ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ಏನೇ ಅಲಿಗೇಷನ್ಸ್ ಇರ್ಬೋದು ಅಥವಾ ಗ್ರೀವನ್ಸ್ ಇರ್ಬೋದು ಸಾರ್ವಜನಿಕರದ್ದು, ಅವರು ನಮ್ಮಲ್ಲಿ ಪ್ರಿಸ್ಕ್ರೈಬ್ಡ್ ಫಾರ್ಮ್ಸ್ ಇದ್ದಾವೆ, ಅದರಲ್ಲಿ ಕಂಪ್ಲೇಂಟ್ ಹಾಕಬೇಕು, ಒಂದು ಅಫಿಡೇವಿಟ್, ಸಪೋರ್ಟಿಂಗ್ ಅಫಿಡೇವಿಟ್ ಹಾಕಬೇಕು. ತಮ್ಮ ಗ್ರೀವನ್ಸ್ ಏನಿದೆ ಅಥವಾ ಅಲಿಗೇಷನ್ಸ್ ಯಾರ ಮೇಲಿದೆ ಅನ್ನೋದನ್ನು ಖಚಿತವಾಗಿ ನಿಚ್ಚಳವಾಗಿ ಬರೆದು ಆ ಅಧಿಕಾರಿಗಳನ್ನು ಅವ್ರನ್ನ ವೈಯಕ್ತಿಕವಾಗಿ ಪಾರ್ಟಿ ಮಾಡಿ ನಮ್ಮ ಮುಂದೆ ಕೇಸ್ ಕೊಟ್ಟರೆ ನಾವು ಅದನ್ನು ರಿಜಿಸ್ಟರ್ ಮಾಡ್ತೀವಿ, ಮೊದಲು ನೋಡ್ತೀವಿ, ಅದು ಸ್ಕ್ರೂಟಿನಿ ಮಾಡ್ತೀವಿ. ಸ್ಕ್ರೂಟಿನಿ ಮಾಡಿ ಈ ಕೇಸು ನಮ್ಮ ವ್ಯಾಪ್ತಿಗೆ ಬರ್ತದ, ಲಿಮಿಟೇಷನಲ್ಲಿ ಇದೆಯಾ ಅಂತ ಅನ್ನೋದನ್ನು ನೋಡಿ ಆ ಸ್ಕ್ರೂಟಿನಿ ಸೆಕ್ಷನ್ನವರು ನಮ್ಮ ಮುಂದೆ ಪುಟಪ್ ಮಾಡ್ತಾರೆ. ನಾವು ಅದನ್ನು ನೋಡಿ ಒಂದು ಆರ್ಡರ್ ಬರಿತೀವಿ. ಆರ್ಡರ್ ಬರೆದು ರಿಜಿಸ್ಟ್ರೇಷನ್ ಆದ ನಂತರ ನೋಟಿಸ್ ಇಶ್ಯೂ ಆಗ್ತದೆ. ಅವ್ರನ್ನೆಲ್ಲ ಹಿಯರ್ ಮಾಡಿ ಹಂತ ಹಂತವಾಗಿ ಇನ್ವೆಸ್ಟಿಗೇಷನ್ಸ್ ಮಾಡಿಸೋದಿದ್ರೆ ಇನ್ವೆಸ್ಟಿಗೇಷನ್, ಟೆಕ್ನಿಕಲ್ ವಿಂಗಿಂದ ಇನ್ವೆಸ್ಟಿಗೇಷನ್ ಮಾಡೋದಿದ್ದರೆ ಟೆಕ್ನಿಕಲ್ ವಿಂಗು. ನಮ್ಮಲ್ಲಿ ಟೆಕ್ನಿಕಲ್ ವಿಂಗ್ ಇದೆ, ಜುಡಿಷಿಯಲ್ ವಿಂಗ್ ಇದೆ, ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಇದೆ, ಪೊಲೀಸ್ ವಿಂಗ್ ಇದೆ. ಇವೆಲ್ಲ 4 ವಿಂಗ್ಗಳಲ್ಲಿ ಹಲವಾರು ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಇದು 4 ದಶಕಗಳಿಂದ ಅನ್ಯೋನ್ಯವಾಗಿ ಎಲ್ಲ ವಿಂಗ್ಗಳು ತಮ್ಮ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ಸನ್ನು ಮಾಡ್ತಾ ಬಂದಿದ್ದೇವೆ. ಹಿಂದೆ ಹಿರಿಯ ಲೋಕಾಯುಕ್ತರು, ಉಪಲೋಕಾಯುಕ್ತರು ಅತ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ. ಇದಕ್ಕೆ ನೀವು ಹೇಳಿದ ಹಾಗೆ ಕರ್ನಾಟಕ ಲೋಕಾಯುಕ್ತಕ್ಕೆ ಒಂದು ದೊಡ್ಡ ಹೆಸರಿದೆ. ಇಡೀ ದೇಶದಲ್ಲೇ ಇದಕ್ಕೊಂದು ದೊಡ್ಡ ರಿಕಗ್ನಿಷನ್ ಇದೆ. ಯಾಕೆಂದರೆ ಮೇಧಾವಿ ಲೋಕಾಯುಕ್ತರು ಮತ್ತು ಅವರ ಜೊತೆ ಇರುವಂಥ ಎಲ್ಲ ಸಿಬ್ಬಂದಿಗಳು ಸೇರಿ ಈ ಒಂದು ಹೆಸರನ್ನು ತಂದು ಕೊಟ್ಟಿದ್ದಾರೆ. ಇದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನಮಗೆ ಭಾಳಷ್ಟೇನು ಕಷ್ಟ ಆಗಲಿಲ್ಲ. ಆದರೆ ಏನು ಪ್ರಶ್ನೆ ಬಂತು, ಈಗ ನನ್ನ ಅನುಭವದಲ್ಲಿ ಹೇಳೋದು ಬಂದರೆ, ಈಗ ನಾವು ಭಾಳಷ್ಟು ಹುರುಪಿನಿಂದ ಕೆಲಸ ಶುರು ಮಾಡಿದ್ದೀವಿ. ಜಿಲ್ಲೆಯಲ್ಲಿ ನಮ್ಮ ಹಿಯರಿಂಗ್ಸ್ಗಳನ್ನು ಮಾಡಿದ್ದೀವಿ. ಈಗ ಇವತ್ತಿನ ಮಟ್ಟಿಗೆ ಹೇಳೋದು ಅಂತಂದರೆ ಪ್ರತಿ ಜಿಲ್ಲೆಯಲ್ಲೂ ನಾವು ಅಡ್ಡಾಡಿದ್ದೀವಿ. ನಮ್ಮ ಉಪಲೋಕಾಯುಕ್ತರು ಇಬ್ಬರು ಕೂಡ ಪ್ರತಿ ಜಿಲ್ಲೆಯನ್ನು ಸುತ್ತಾಡಿದ್ದಾರೆ. ನಾನು ಪ್ರತಿ ಜಿಲ್ಲೆಯನ್ನು ಸುತ್ತಾಡಿದ್ದೀನಿ. ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಹಿಯರಿಂಗ್ ಮಾಡಿದ್ದೀವಿ, ಕೇಸ್ಗಳನ್ನು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಬಂದಿದ್ದೀವಿ. ಹೀಗಾಗಿ ಏನಾಗಿಬಿಟ್ಟಿದೆ ಅಂದರೆ ಇವತ್ತಿನ ಮಿತಿಗೆ ಒಂದು 25-26 ಸಾವಿರ, ಬೋತ್ PC ಆ್ಯಕ್ಟು ಮತ್ತು ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ 25,000-26 ಸಾವಿರ ಕೇಸ್ಗಳು ಇವತ್ತು ಪೆಂಡಿಂಗ್ ಇದ್ದಾವೆ. ಈಗ ಎಷ್ಟಿತ್ತು ಸರ್? ನಾನು ಅಜ್ಯೂಮ್ ಮಾಡಿದ್ದು 15/6/22ನಲ್ಲಿ 15/6/22ನಲ್ಲಿ ಬಂದಾಗ ಒಂದು 8,500 ಕೇಸ್ ಇತ್ತು. 8,610 ಟು ಬಿ ವೆರಿ ಪ್ರಿಸೈಸ್. ನಾನು ಇವತ್ತಿನ ಮಿತಿಗೆ ನೋಡೋದಾದರೆ 48,000 ಕೇಸಸ್ಸು ಇವತ್ತಿಗೆ ನಾವು ರಿಜಿಸ್ಟ್ರೇಷನ್ ಆದದ್ದು.
ಆ 48,000 ಕೇಸ್ನಲ್ಲಿ 24,000 ಕೇಸ್ ಡಿಸ್ಪೋಸ್ ಮಾಡಿದ್ದೀವಿ, ಇನ್ನೂ 24,000 ಕೇಸ್ ಪೆಂಡಿಂಗ್ ಇದೆ. ಇದು ಯಾಕೆ ಆಗ್ತಾಯಿದೆ ಅಂದರೆ ತಾವು ಕೇಳಿದ್ರು ಪ್ರಶ್ನೆ ನೀವು ಎಲ್ಲ ಹಿಂದಿನ ಲೋಕಾಯುಕ್ತ ಉಪಲೋಕಾಯುಕ್ತರು ಮಾಡಿದ ಸಾಧನೆ, ಅವರು ಒಂದು ವಿಶ್ವಾಸವನ್ನು ಈ ಸಂಸ್ಥೆಯಲ್ಲಿ ಜನರ ವಿಶ್ವಾಸವನ್ನು ಗಳಿಸಿದ್ದು ಮತ್ತು ನಾವು ಮಾಡುತ್ತಿರೋದಕ್ಕೆ ಅವರು ಜನರಲ್ಲಿ ನಮ್ಮ ಬಗ್ಗೆ ವಿಶ್ವಾಸ ಮೂಡಿದ್ದರಿಂದ ಜನ ನಮ್ಮಲ್ಲಿ ಈಗ ಕೇಸಸ್ಸು ಜಾಸ್ತಿ ಆಗ್ತಾಯಿದೆ. ಜಸ್ಟಿಸ್ ಸಾಹೇಬ್ರೆ, ನೀವು ಅಧಿಕಾರ ಸ್ವೀಕಾರ ಮಾಡಿದ್ದು ಒಂದು ಸವಾಲಿನ ಸಂದರ್ಭದಲ್ಲಿ ನಿಮ್ಮ ಲೋಕಾಯುಕ್ತದ ಸಂಸ್ಥೆ ಯಾವ ರೀತಿ ಇತ್ತು, ಅದನ್ನು ಯಾವ ರೀತಿ ಅಧಿಕಾರ ಮಟ್ಟಗೊಳಿಸಬೇಕು ಅನ್ನೋಂಥ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೀತು. ನೀವು ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ನಿಮ್ಗೆ ಎದುರಾದಂತಹ ಮಹತ್ವದ ಸವಾಲುಗಳೇನು? ಈಗ 4 ವರ್ಷಗಳಲ್ಲಿ ನೀವು ಎದುರಿಸಿದಂಥ ಸವಾಲುಗಳೇನು ಅಂತ? ತಾವು ಹೇಳಿದ ಹಾಗೆ ನಾನು ಅಧಿಕಾರ ವಹಿಸಿಕೊಂಡಾಗ ಲೋಕಾಯುಕ್ತ ಸಂಸ್ಥೆಗೆ PC ಆ್ಯಕ್ಟ್ ಪವರ್ಸ್ ಇರಲಿಲ್ಲ. 2016ನಲ್ಲೇ PC ಆ್ಯಕ್ಟ್ ಪವರ್ಸನ್ನು ಲೋಕಾಯುಕ್ತದಿಂದ ತೆಗೆದುಹಾಕಿದ್ರು. ನಿಮಗೆ ಗೊತ್ತಿದ್ದಂಗೆ ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ಸೆಪ್ರೇಟಾಗಿ ACB ಅಂತ ಇತ್ತು. ಈಗ ನಾನು ಅಧಿಕಾರ ವಹಿಸಿಕೊಂಡ ಕೆಲವೇ ದಿವಸಗಳಲ್ಲಿ ಅಥವಾ ಕಪಲ್ ಆಫ್ ಮಂತ್ಸ್, ಜೂನ್ನಲ್ಲಿ ನಾ ಅಧಿಕಾರ ವಹಿಸ್ಕೊಂಡಿದ್ದೀನಿ, ಬಹುಶಃ ಅದೇ ತಿಂಗಳು ಅಥವಾ ಫಾಲೋಯಿಂಗ್ ಮಂತ್ ಆಗಸ್ಟ್ ಒಳಗೆ PC ಆ್ಯಕ್ಟ್ ಪವರ್ಸು ನಮಗೆ ಬಂತು. ಹೈಕೋರ್ಟ್ ಡೈರೆಕ್ಷನ್ ಆಯಿತು, ಹೈಕೋರ್ಟ್ ಆರ್ಡರ್ ಪ್ರಕಾರ PC ಆ್ಯಕ್ಟ್ ಪವರ್ ಬಂತು. ಆವಾಗ ಏನಾಯಿತು ಅಂತಂದರೆ, ನಮ್ಮಲ್ಲಿ 2 ಆ್ಯಕ್ಟ್ ಕೆಳಗಡೆ ಕೆಲಸ ಮಾಡುವಂಥ ಜನ ಬೇಕಲ್ಲ, ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ, ಆನಂತರ ಅದಕ್ಕೆ ತಕ್ಕಂತೆ ಸಪೋರ್ಟ್ ಸ್ಟಾಫು ಇವರು, ಆನಂತರ ಉಪಲೋಕಾಯುಕ್ತರ ಪೋಸ್ಟ್ ಬೇರೆ ಫಿಲಪ್ ಆಗಿರಲಿಲ್ಲ. ಅದೇ ತಾನೇ ಕೋವಿಡ್ ಇಂದ ಹೊರಗೆ ಬಂದಿದ್ವಿ. ಸೊ ಇದೆಲ್ಲ ಸೇರಿ ಪೆಂಡಿಂಗ್ ಕೇಸ್ಗಳನ್ನು ನಿರ್ಣಯ ಮಾಡೋದು, ACBಯಿಂದ ಕೇಸ್ ಬಂದಂಥ ಕೇಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡೋದು, ಹೊಸ ಕೇಸ್ಗಳನ್ನು ಹಾಕೋದನ್ನು ಇನ್ವೆಸ್ಟಿಗೇಷನ್ ಮಾಡೋದು, ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ನ ಕೆಳಗಡೆ ಕೇಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡೋದು, ಇದೆಲ್ಲವೂ ಒಂದು ದೊಡ್ಡ ಸವಾಲಾಗಿಬಿಡ್ತು. ಆ ಸವಾಲು ಸ್ವೀಕರಿಸಲಿಕ್ಕೆ ನಾವು ಸರ್ಕಾರಕ್ಕೆ ಬರೆದು ಸರ್ಕಾರದಿಂದ ಹಂತ ಹಂತವಾಗಿ ಅವರು ಕೂಡ ಕೆಲವೊಂದು ಸ್ಟಾಫ್ಗಳನ್ನು ಕೊಟ್ಟಿದ್ದಾರೆ, ಪೊಲೀಸ್ ಸ್ಟಾಫ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಈಗ ಆ ಸ್ಟಾಫು ಸಾಲದು. ಈಗ ನಮಗೇನು ಬೇಕು ಅಂತಂದರೆ ಹೆಚ್ಚು ಜುಡಿಷಿಯಲ್ ಆಫೀಸರ್ಸ್ ಬೇಕು. ಯಾಕೆಂದರೆ ಸ್ಕ್ರೂಟಿನಿ ಮಾಡಲಿಕ್ಕೆ ಫೈನಲ್ ಸ್ಕ್ರೂಟಿನಿ ನೋಟ್, ಪ್ರಿಲಿಮಿನರಿ ಸ್ಕ್ರೂಟಿನಿ ನೋಟ್, ಇನ್ವೆಸ್ಟಿಗೇಷನ್ ಬೈ ದ ಪೊಲೀಸ್ ಮಾಡಲಿಕ್ಕೆ ಪೊಲೀಸ್ ಆಫೀಸರ್ಸ್ ಬೇಕು. ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಪೊಲೀಸ್ ಸ್ಟೇಷನ್ ಆಗಬೇಕು. ಅದು ಆಗಿಲ್ಲ ಇನ್ನೂ. ಇದು ಬರೀ ಒಂದು 24-25 ಜನ SP ಗಳಿದ್ದಾರೆ. ವಿ ನೀಡ್ ಅಬೌಟ್ 35 to 40 ಸೂಪ್ರಿಂಟೆಂಡೆಂಟ್ಸ್ ಆಫ್ ಪೊಲೀಸ್. ಡಬಲ್ ದ್ಯಾಟ್ ನಂಬರ್ DSPಗಳು ಬೇಕು. ಇನ್ವೆಸ್ಟಿಗೇಟಿಂಗ್ ಪರ್ಪಸ್ಗೆ ಇನ್ಸ್ಪೆಕ್ಟರ್ಸ್ ಬೇಕು, ಅವರಿಗೆ ಡ್ರೈವರ್ಸ್ ಬೇಕು, ಅವರಿಗೆ ಸಪೋರ್ಟ್ ಸ್ಟಾಫ್ ಕಾನ್ಸ್ಟೇಬಲ್ಸು, ಕಂಪ್ಯೂಟರ್ ಎಕ್ಸ್ಪರ್ಟ್ಸು ಎಲ್ಲ ಬೇಕು, ಕಂಪ್ಯೂಟರ್ಗಳು ಬೇಕು. ಇವೆಲ್ಲ ದಿಸೆಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ಬೆಳವಣಿಗೆ ಆಗ್ತಾಯಿದೆ, ಬಟ್ ಸಾಲದು. ಯಾಕೆ ಅಂತಂದರೆ ಜನರ ನಿರೀಕ್ಷೆ, ಜನರು ಇಟ್ಟಂಥ ಭರವಸೆ, ಅವುಗಳನ್ನು ನಾವು ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ನಾವು ಅದಕ್ಕೆ ಸ್ಪಂದಿಸಬೇಕು ಅಂತಂದರೆ ಮೊದಲು ಹ್ಯಾಂಡ್ಸ್ ಬೇಕು. ಸರ್, ಈಗ ನೀವು ಒಂದು ಕಡೆಯಿಂದ ಅಧಿಕಾರಿಗಳ ಮೇಲೆ ಭ್ರಷ್ಟಾಚಾರದಲ್ಲಿ ಇದು ಮಾಡಿರೋಂಥವ್ರ ಮೇಲೆ ದಾಳಿ ಮಾಡೋದು ಒಂದು ಭಾಗ ಆದರೆ, ಅದೇ ಸೈಮಲ್ಟೇನಿಯಸ್ಲಿ ನೀವು ಲೋಕಾಯುಕ್ತ ಸಂಸ್ಥೆಯನ್ನು ಜನರ ಬಳಿ ಕೊಂಡೊಯ್ಯುವಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ತಾಲೂಕು ಹಂತದವರೆಗೂ ಕೂಡ ಅದನ್ನು ಮುಟ್ಟುವಂಥ, ರೀಚ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡಕ್ಕೂ ಯಾವ ರೀತಿ ಹೇಗೆ ಇದು ಮಾಡ್ತಾ ಇದ್ದೀರಾ? ನೋಡಿ, ಹೇಗೆ ಸಮತೋಲನದಿಂದ ಹೇಗೆ ಕಾರ್ಯನಿರ್ವಹಿಸಕ್ಕೆ ಸಾಧ್ಯ ಆಗ್ತಾ ಇದೆ? ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ನಾವು ಯಾವ್ಯಾವ ಕಂಪ್ಲೇಂಟ್ಸ್ ಬಂದ್ರಂತೂ ಆ ಕಂಪ್ಲೇಂಟ್ಸ್ಗಳನ್ನು ತೊಗೊಳ್ತೀವಿ. ಈ ಕೆಲವು ಕಂಪ್ಲೇಂಟ್ಸ್ಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಉಳ್ಳಂಥ ಕಂಪ್ಲೇಂಟ್ಸ್ ಇರ್ತದೆ. ಈಗ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಯಾದಗಿರಿ ಜಿಲ್ಲೆಯಿಂದ ಒಬ್ಬರು ಅಶೋಕ್ ಅನ್ನೋರು ಒಂದು ಕಂಪ್ಲೇಂಟ್ ಹಾಕಿದರು. ಏನು, ಈ RO ಯೂನಿಟ್ಸ್ ಅಂಥೇಳಿ ಏನು ಎಸ್ಟಾಬ್ಲಿಷ್ ಮಾಡಿದ್ರು ನೋಡಿರಿ. ಪ್ರತಿಯೊಂದು ಜಿಲ್ಲೆಯಲ್ಲಿನೂ, ಪ್ರತಿಯೊಂದು ಹಳ್ಳಿಯಲ್ಲಿ, ಒಂದೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು RO ಯೂನಿಟ್ಸ್, ಡ್ರಿಂಕಿಂಗ್ ವಾಟರ್, ಶುದ್ಧ ಕುಡಿಯುವ ನೀರಿನ ಘಟಕ ಅಂಥೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಸ್ಟಾಬ್ಲಿಷ್ ಮಾಡಿದರು. ಆದರೆ ಆ ಕಂಪ್ಲೇನೆಂಟ್ ಏನು ಹೇಳಿದರು, ನಮ್ಮ ಜಿಲ್ಲೆಯಲ್ಲಿ 150ರಷ್ಟು ಡಿಫಂಕ್ಟ್ ಆಗಿ ಹೋಗಿದ್ದಾವೆ, ಕೆಲಸ ಮಾಡ್ತಾಯಿಲ್ಲ, ನಾವು ಬರೆದ್ರೂ ಯಾರೂ ಗಮನಿಸ್ತಾ ಇಲ್ಲ ಅಂತ ಹೇಳಿದರು. ಆವಾಗ ನಾನು ಯಾದಗಿರಿ ವಿಸಿಟ್ ಮಾಡಿದೆ. ಅದಲ್ಲದೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ಸಮನ್ ಮಾಡಿ ಕರೆಸಿ ಕೇಳಲಿಕ್ಕಾಗಿನೂ ಅವರು ಒಪ್ಕೊಂಡ್ರು. 470
ವಿಲೇಜ್ಗಳಲ್ಲಿ RO ಯೂನಿಟ್ ಇತ್ತು. ಅದರ ಪೈಕಿ 247 ಡಿಫಂಕ್ಟ್ ಆಗಿ ಹೋಗಿತ್ತು. ಸೊ ಅದರ ಅರ್ಥ 247 ವಿಲೇಜ್ಗಳಲ್ಲಿ ನೀವು 10-20 ಲಕ್ಷಗಟ್ಟಲೆ ಖರ್ಚು ಮಾಡಿ ಒಂದು RO ಯೂನಿಟ್ ಮಾಡಿದಂಥ ಯೂನಿಟ್ಗಳು ರಿಪೇರಿ ಮಾಡ್ದೇ, ಮೇಂಟೈನ್ ಮಾಡ್ದೇ ಹಾಳಾಗಿ ಹೋಗಿಬಿಟ್ಟಿತ್ತು. ಇದೇನು ತೋರಿಸ್ತದೆ ಅಂದರೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಮತ್ತು ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಡ್ರಿಂಕಿಂಗ್ ವಾಟರ್ ಅಂದರೆ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಅಂದರೆ ಫಂಡಮೆಂಟಲ್ ರೈಟ್ ಆಫ್ ಈಚ್ ಸಿಟಿಸನ್. ಅಂದರೆ ಈ ಥರದ್ದು ಸಾಕಷ್ಟು ಎಲ್ಲ ಪ್ರಕರಣಗಳು ಯಾವ್ದು ಬರುತ್ತೋ ಇದೆಲ್ಲದಕ್ಕೂ ಕೂಡ ಹೆಚ್ಚಿನ ಆದ್ಯತೆ ಕೊಟ್ಟು ಅದನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ತಾಲೂಕು ಹಂತದಕ್ಕೂ ಹೋಗಿದ್ದೀರಾ ನೀವು ಅಂತ? ತಾಲೂಕು ಹಂತದಲ್ಲಿ ಯಾವ ರೀತಿ ಈಗ ನೋಡಿ, ತಾಲೂಕು ಹಂತದಲ್ಲಿ ಈಗ ನಾವು ಏನು ಮಾಡಿದ್ದೀವಿ ಅಂತಂದರೆ ಎಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬರು SP ಇರ್ತಾರೆ, 2-3 ಜನ ಡಿಪೆಂಡಿಂಗ್ ಆನ್ ಏರಿಯಾದ್ದು DSPಗಳಿರ್ತಾರೆ, 2-3 ಜನ ಇನ್ಸ್ಪೆಕ್ಟರ್ಸ್ ಇರ್ತಾರೆ. ಈಗ ಅವರಿಗೆ ಏನು ಹೇಳಿದ್ದೀವಿ ಅಂತಂದರೆ, ನಾವು ಪ್ರತಿಯೊಂದು ಜಿಲ್ಲೆ ತಾಲೂಕಿಗೆ ಹೋಗೋದಲ್ದೇ ಅವರಿಗೆ ಕಂಪಲ್ಸರಿಲಿ 1 ತಿಂಗಳಲ್ಲಿ ಪ್ರತಿ ತಾಲೂಕು ಹಂಚ್ಕೊಳ್ಬೇಕು. ಅವರು ಇನ್ಸ್ಪೆಕ್ಟರ್ಸು DSPಗಳು SPಗಳು ತಾವು ಹಂಚ್ಕೊಳ್ಬೇಕು, ತಾಲೂಕುಗಳನ್ನು ಹಂಚ್ಕೊಂಡು ವಿಸಿಟ್ ಮಾಡಿ ಅಲ್ಲಿ ಅದು ವಿಸಿಟ್ ಮಾಡೋಕ್ಕಿಂತ ಮುಂಚೆ ಪಬ್ಲಿಸಿಟಿ ಕೊಡಬೇಕು, ಪೇಪರ್ನಲ್ಲಿ ಹಾಕಬೇಕು. ಇಂಥ ದಿನ ಲೋಕಾಯುಕ್ತ ಸಂಸ್ಥೆಯಿಂದ SPಗಳು DSPಗಳು ಬರ್ತಾಯಿದ್ದೀವಿ, ತಮ್ಮ ಕುಂದುಕೊರತೆ ಇದ್ದರೆ ಏನಾದರೂ ಇದ್ದರೆ ಬಂದು ಅಪ್ಲಿಕೇಶನ್ ಕೊಡ್ಬೋದು ಅಂತ. ಜನರು ಅಲ್ಲಿ ಬಂದು ಸೇರ್ತಾರೆ. ತಹಸೀಲ್ದಾರರು, ADLರು ಅಥವಾ ಹಾಸ್ಪಿಟಲ್ನವರು, ಯಾವ್ಯಾವ ಸರ್ಕಾರಿ ಸಬ್ ರಿಜಿಸ್ಟ್ರಾರ್ಸ್ಗಳು ಯಾರ್ಯಾರ ಮುಂದೆ ಏನೇನು ಕಂಪ್ಲೇಂಟ್ಸ್ ಇದೆಯೋ ಅವುಗಳನ್ನು ಕೆಲವೊಂದು ತತ್ಕಾಲ ಅವ್ರಿಗೇ ಅವ್ರು ರೆಫರ್ ಮಾಡಿ ಸರಿ ಮಾಡಲಿಕ್ಕಾದರೆ ಸರಿ ಮಾಡ್ತಾರೆ. ಇಲ್ಲದೇ ಇದ್ದರೆ ಕೇಸ್ ಅಲ್ಲಿಂದನೇ ಆನ್ಲೈನ್ ರಿಜಿಸ್ಟರ್ ಮಾಡುವಂಥ ವ್ಯವಸ್ಥೆ ಮಾಡಿದ್ವಿ. ಅಂದರೆ ಈಗ ತಂತ್ರಜ್ಞಾನವನ್ನು ಹೆಚ್ಚಿನ ರೀತಿ ಮಾಡ್ಕೊಳ್ಳುವಂಥ ಈಗ ಆ ತಂತ್ರಜ್ಞಾನದ ಅವಶ್ಯಕತೆ ಯಾಕೆ ಬೇಕಾಯಿತು ಅಂತಂದರೆ, ಈಗ ಪ್ರತಿಯೊಂದು ತಾಲೂಕಿನಿಂದ ಪ್ರತಿಯೊಂದು ಜಿಲ್ಲೆಯಿಂದ ನೀವು ಬಂದು ಕಂಪ್ಲೇಂಟ್ ಬೆಂಗಳೂರಿಗೆ ಹಾಕಿ ಅಂತಂದರೆ ಕಷ್ಟ ಆಗ್ತದೆ. ಅವರು ಅಲ್ಲೇ ನಮ್ಮ ಆಫೀಸರ್ಸ್ ಇರೋದ್ರಿಂದ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ಫಾರ್ಮ್ಯಾಲಿಟೀಸ್ ಸ್ಯಾಟಿಸ್ಫೈ ಮಾಡಿದರೆ ಆನ್ಲೈನ್ನಲ್ಲಿ ರಿಜಿಸ್ಟರ್ ಆಗ್ತದೆ. ಆನ್ಲೈನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆದಾಗ ನಾವಿಲ್ಲಿ ಅದನ್ನು ಸ್ಕ್ರೂಟಿನಿ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಕರೆಸಿ ಹಿಯರಿಂಗ್ ಮಾಡಿ ಆ್ಯಕ್ಷನ್ ತಗೊಳ್ತೀವಿ. ಜಸ್ಟಿಸ್ ಸಾಹೇಬ್ರೆ, ಈಗ ದೂರು ಕೊಡುವಂಥ ವಿಧಾನ ಇದರಲ್ಲಿ ಏನಾದರೂ ಒಂದು ಸರಳೀಕರಣ ಏನಾದರೂ ಮಾಡಿದ್ದೀರಾ? ಇದರಲ್ಲಿ ಏನಾದರೂ ಇನ್ನಷ್ಟು ಸುಧಾರಣೆಗಳು, ಬದಲಾವಣೆಗಳು ತರುವಂಥ ಒಂದು ಪ್ರಯತ್ನ ಏನಾದ್ರು ಆಗ್ತಾ ಇದೆ? ಯಾಕೆ ಅಂತಂದರೆ ಹೆಚ್ಚಿನ ದೂರುಗಳು ಸಲ್ಲಿಕೆ ಆಗ್ತಾ ಇದೆ, ಇನ್ನೂ ಭಾಳಷ್ಟು ಜನ ತಲುಪಬೇಕು ಅನ್ನೋ ಒಂದು ಆಕಾಂಕ್ಷೆ ಇದ್ದರೂ ಕೂಡ ಲೋಕಾಯುಕ್ತನ ಮುಟ್ಟೋದಕ್ಕೆ ಆಗ್ತಾ ಇಲ್ಲ. ಸೊ ಅಂಥವರಿಗೆ ಯಾವ ರೀತಿ ಅಂತ ಏನಾಗ್ತಾ ಇದೆ ಅಂದರೆ, ನಮ್ಮ ಜನರಿಗೆ ಈಗ ನಾವು ಏನು ಮಾಡಿದ್ದೀವಿ, ರೂಲ್ 4 ಕೆಳಗಡೆ ಒಂದು ಫಾರ್ಮ್ಯಾಟ್ನಲ್ಲಿ ಕಂಪ್ಲೇಂಟ್ ಹಾಕಬೇಕು, ಅದಕ್ಕೆ ಸಪೋರ್ಟಿಂಗ್ ಎಫಿಡವಿಟ್ ಹಾಕಬೇಕು. ಈಗ ಅದನ್ನು ಹಾಕೋದಿಲ್ಲ, ಜನರಿಗೆ ಅದರದ್ದು ತಿಳುವಳಿಕೆ ಇರೋದಿಲ್ಲ, ಹಾಕೋದಿಲ್ಲ. ಅವಾಗ ನಾವು ಹಾಕಿಲ್ಲ ಅಂತ ಅದನ್ನು ಕ್ಲೋಸ್ ಮಾಡೋದಿಲ್ಲ, ಅವರಿಗೆ ಮಿಸ್ಲೇನಿಯಸ್ ಅಂತ ಟ್ರೀಟ್ ಮಾಡ್ತೀವಿ. ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ, ಕಾನೂನು ಪ್ರಕಾರ ಅದನ್ನು ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾವೇನು ಮಾಡ್ತೀವಿ, ಅದು ಸಾರ್ವಜನಿಕ ಹಿತದೃಷ್ಟಿಯಿಂದ ಇತ್ತು ಅಂತಂದರೆ, ಈ ಕುಡಿಯುವ ನೀರು ಅಥವಾ ಲೇಕ್ಸು ಅಥವಾ ಓಪನ್ ಡೆಫಿಕೇಷನ್ನು ಇಂಥದ್ದು ಇತ್ತು ಅಂತಂದರೆ ಅದನ್ನೇನು ಮಾಡ್ತೀವಿ, ಸೋ ಮೋಟೋ ತೊಗೊಂಡ್ಬಿಡ್ತೀವಿ. ಅದಕ್ಕೊಂದು ಇದು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿದ್ದಿದೆ, ಅವ್ರಿಗೆ ಬರಿತೀವಿ ಮೊದಲು. ನೋಡಿ, ನೀವು ಒಂದು ಈ ಫಾರ್ಮ್ ಕಳಿಸ್ಕೊಡ್ತೀವಿ, ಇದರಲ್ಲಿ ಬರೆದು ಕಳಿಸ್ಕೊಡಿ ಅಂತ ಹೇಳ್ತೀವಿ. ಅವರು ಕೊಡೋದಿಲ್ಲ ಸುಮಾರು ಸಾರಿ. ಅವಾಗ ನಾವೇನು ಮಾಡ್ತೀವಿ, ಸೋ ಮೋಟೋ ಅದನ್ನು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆನಂತರ ಪೊಲೀಸ್ ಆಫೀಸರ್ನ ಕಳಿಸ್ತೀವಿ ಅಥವಾ ಟೆಕ್ನಿಕಲ್ ಎಕ್ಸ್ಪರ್ಟನ್ನು ಕಳಿಸಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಆ ಕೇಸನ್ನು ಮುಂದುವರಿಸ್ತೀವಿ. ಈಗ ಆ ರೀತಿಯಿಂದ ಹಂಡ್ರೆಡ್ಸ್ ಆಫ್ ಸೋ ಮೋಟೋ ಕೇಸಸನ್ನು ನಾವು ಥೌಸಂಡ್ಸ್ ಟುಗೆದರ್ ಸೋ ಮೋಟೋ ಕೇಸನ್ನು ನಾವು ಮಾಡಿದ್ದೀವಿ. ಇದು ಸರಳೀಕರಣ. ಅಂದರೆ ನೀವು ಜನರ ಬಳಿಗೆ ಹೋಗುವಂಥ ಜನರು ಈವನ್ ಒಂದು ಪೇಜ್ನಲ್ಲಿ ಏನೋ ಕಳಿಸಿದ್ರು ಕೂಡ ಆ್ಯಕ್ಚುಲಿ ಅದನ್ನು ರಿಜಿಸ್ಟರ್ ಮಾಡಬಾರ್ದು ಅಂತಲೇ ಕಾನೂನಿದೆ. ನಾವು ರಿಜಿಸ್ಟರ್ ಮಾಡ್ದೇ ಅದಕ್ಕೆ ಮಿಸ್ಲೇನಿಯಸ್ ಅಂತ ಒಂದು ನಂಬರ್ ಕೊಟ್ಟು ಅವ್ರಿಗೆ ಬರಿತೀವಿ, ನೀವು ಫಾರ್ಮ್ ಕಳಿಸ್ಕೊಡಿ, ಫಾರ್ಮ್ 192 ಹಾಕಿ ಕಳಿಸ್ಕೊಡಿ, ಇಲ್ಲದೇ ಇದ್ದರೆ ನಮಗೆ ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ. ಅದು ಪರ್ಸನಲ್ ಗ್ರೀವೆನ್ಸ್ ಇತ್ತು ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸರ್, ಈಗ ಈ ಪ್ರತಿ ವರ್ಷ MLAಗಳು MLCಗಳು ಇವರೆಲ್ಲ ಒಂದು ಅವರ ಆಸ್ತಿ ವಿವರಗಳನ್ನು ಸಲ್ಲಿಸುವಂಥದ್ದು, ಅದೊಂದು ಜವಾಬ್ದಾರಿತನ, ಅದು ಲೋಕಾಯುಕ್ತಗೆ ಅವ್ರು ಕೊಡಬೇಕಾಗಿರುವಂಥದ್ದು ಅವ್ರದ್ದೊಂದು ಇದು ಆಗ್ತಾ ಇದೆ. ಬಟ್ ಇನ್ನೂ ಅದರಲ್ಲಿ ಇನ್ನಷ್ಟು ಸುಧಾರಣೆಗಳಾಗಬೇಕು, ಬದಲಾವಣೆಗಳಾಗಬೇಕು ಅನ್ನೋ ನಿರೀಕ್ಷೆಗಳು ಇದ್ದಾವೆ. ನೀವು ಬಂದ ಮೇಲೆ ಏನು ಸುಧಾರಣೆ ತಂದು ನೋಡಿ, ನಾವು ಇದರಲ್ಲಿ ಏನಾಯಿತು ಅಂತಂದರೆ, ಈಗ ಕಾನೂನು ನಮ್ಮಲ್ಲಿ ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ಒಂದು ಮ್ಯಾಂಡೇಟ್ರಿ ಪ್ರಾವಿಷನ್ ಮಾಡಿದ್ದಾರೆ. ಪ್ರತಿಯೊಬ್ಬ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಂದರೆ ಈ MLA MLC ಅಷ್ಟೇ ಅಲ್ಲ, ಎಲ್ಲ ಜನಪ್ರತಿನಿಧಿಗಳು, ಕಾರ್ಪೊರೇಷನ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಗ್ರಾಮ ಪಂಚಾಯತ್ ಇರಲಿ,
ಯಾರೇ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರಲ್ಲ ಅವರು ಪ್ರತಿ ವರ್ಷವೂ ತಮ್ಮ ಆದಾಯ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತೀವಲ್ಲ ಅದರದ್ದು ಡೀಟೇಲ್ಸ್ ಫರ್ನಿಷ್ ಮಾಡಬೇಕು ನಮಗೆ. ಅದು ಪೇಪರ್ನಲ್ಲಿ ಅವರು ಫರ್ನಿಷ್ ಮಾಡಿದರೆ ಲ್ಯಾಕ್ಸ್ ಟುಗೆದರ್ ಕ್ಯಾಂಡಿಡೇಟ್ಸ್ ಆಗ್ತಾರೆ. ಅದು ನಾವು ರೂಮ್ ತುಂಬಿ ಸಾಕಷ್ಟು ಜಾಗ ಸಾಯಲಿಲ್ಲ ನಮಗೆ. ನಾವು ಏನು ಮಾಡಿದ್ದೀವಿ ಅಂತಂದರೆ NIC ಅವರ ಮೂಲಕ ಒಂದು ಡಿಜಿಟಲೈಸ್ಡ್ ಇದನ್ನು ತಯಾರು ಮಾಡಿದ್ದೀವಿ, ಪೋರ್ಟಲ್ ತಯಾರು ಮಾಡಿದ್ದೀವಿ. ಅದರ ಮೂಲಕ ಈಗ ನಾವೀಗ ಲಾಂಚ್ ಮಾಡ್ತಾಯಿದ್ದೀವಿ. ನಾಳೆ 18ನೇ ತಾರೀಕು ಏಪ್ರಿಲ್ 18 ಶನಿವಾರ ದಿನ ನಮ್ಮದು ಈ 4 ದಶಕಗಳ ಒಂದು ಏನು ಪ್ರಯಾಣ ಇದೆಯಲ್ಲ ಇದರ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡ್ತಾಯಿದ್ದೀವಿ. ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಇಬ್ಬರು ಬರ್ತಾರೆ. ಮುಖ್ಯ ಅತಿಥಿಗಳಾಗಿ ಚೀಫ್ ಜಸ್ಟಿಸ್ ಅವರು ಬರ್ತಾರೆ. ನಮ್ಮ ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಕೂಡ ಬರ್ತಾರೆ. ಆ ಸಂದರ್ಭದಲ್ಲಿ ಒಂದು ನಮ್ಮದು ಮ್ಯಾಗ್ಝಿನನ್ನು ರಿಲೀಸ್ ಮಾಡ್ತೀವಿ. ಅದಲ್ಲದೆ ಈ ಪೋರ್ಟಲ್ ಅಂತೇನು ಹೇಳಿದ್ದೀನಲ್ಲ ಈ ಪೋರ್ಟಲನ್ನು ನಾವು ಲಾಂಚ್ ಮಾಡ್ತೀವಿ. ಅದರ ಮೂಲಕ ನಾವು ಪೇಪರ್ ವರ್ಕನ್ನು ಕಡಿಮೆ ಮಾಡ್ಬೋದು, ಈ ವಿಧಾನವನ್ನು ತುಂಬ ಸುಧಾರಣೆ ಪಡಿಸ್ಕೊಳ್ಬೋದು, ಹೆಚ್ಚಿನ ಸುಧಾರಣೆ ಇದರಲ್ಲಿ ತರ್ಬೋದು ಅನ್ನುವಂಥ ಒಂದು ಆಸೆ ಇಟ್ಕೊಂಡಿದ್ದೀವಿ. ಸರ್, ಈಗ ನಿಮ್ಮದು 4 ವರ್ಷ ಒಂದು ಅವಧಿ ಆಗಿದೆ. ನಿಮ್ಮ ಮಹತ್ವಾಕಾಂಕ್ಷೆ ಇದ್ದಿದ್ದು ಅದು ಈಡೇರಿದೆಯಾ? ಇನ್ನು ಏನು ಮಾಡಬೇಕು ಲೋಕಾಯುಕ್ತದಲ್ಲಿ, ಇನ್ನೇನು ಬದಲಾವಣೆ ಮಾಡಬೇಕು, ಸುಧಾರಣೆ ತರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಅದು ಮಾಡೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ? ನಂದು ಒಂದು ಮಹತ್ವಾಕಾಂಕ್ಷೆ ಏನಿತ್ತು ಅಂತಂದರೆ ಜಿಲ್ಲೆ ಪ್ರತಿಯೊಂದು ಈ ನಾವು ನೂಕ್ಸ್ ಆ್ಯಂಡ್ ಕಾರ್ನರ್ ಆಫ್ ದ ಸ್ಟೇಟ್ ಅಂತೀವಲ್ಲ ಅಲ್ಲಿ ಮೂಲೆಗೂ ನಾವು ಹೋಗಬೇಕು, ತಲುಪಬೇಕು. ಹಳ್ಳಿಗಳಲ್ಲಿನೂ ಕೂಡ ಅಲ್ಲಿಯ ಜನರಿಗೂ ಕೂಡ ನಾವು ಹೋಗಿ ಮುಟ್ಟಬೇಕು ಅನ್ನುವಂಥ ಒಂದು ಉದ್ದೇಶ ಇತ್ತು. ಈ ಫಾರ್ ಎಕ್ಸಾಂಪಲ್ ನಾನು ನಾರ್ತ್ ಕರ್ನಾಟಕದಿಂದ ಬರ್ತಾ ಇರೋದ್ರಿಂದ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಇನ್ನೂ ಹಿಂದುಳಿದ ಜನಸಂಖ್ಯೆ ತುಂಬ ಇದೆ. ಏನಾಗಿದೆ ಅಂದರೆ ಈ ಓಪನ್ ಡೆಫಿಕೇಷನ್ ಅಂತ ಹೇಳ್ತೀವಲ್ಲ ನಾವು. ಈಗ ನಾವೇನು ಹೇಳ್ತೀವಿ, ದೊಡ್ಡದಾಗಿ ಏನು ಹೇಳ್ತೀವಿ, ವಿ ಹ್ಯಾವ್ ಬಿಕಮ್ ಓಪನ್ ಡೆಫಿಕೇಷನ್ ಫ್ರೀ. ಸ್ವಚ್ಛ ಭಾರತದಲ್ಲಿ ನಾವು ಎಲ್ಲರಿಗೂ ಟಾಯ್ಲೆಟ್ಸ್ ಕೊಟ್ಟಿದ್ದೀವಿ, ಎಲ್ಲಿ ಓಪನ್ ಡೆಫಿಕೇಷನ್ ಇಲ್ಲ ಅಂತ ಅನ್ನುವಂಥ ಘೋಷಣೆಗಳನ್ನು ಮಾಡ್ತೀವಿ. ಆದರೆ ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿ, ಬಿಜಾಪುರ, ಬಾಗಲಕೋಟ್, ಕಲಬುರಗಿ, ಯಾದಗಿರಿ, ಈವನ್ ಪಾರ್ಟ್ ಆಫ್ ಬೆಲ್ಗಾಮ್ ಅಲ್ಲೆಲ್ಲ ಹೋಗಿ ನೋಡಿದರೆ, ರಾಯಚೂರು, ಎಷ್ಟೋ ಜನ ಟಾಯ್ಲೆಟ್ಸ್ಗಳನ್ನು ಕಟ್ಟಿಲ್ಲ. ಓಪನ್ ಡೆಫಿಕೇಷನ್ನು ರ್ಯಾಂಪೆಂಟ್ ಆಗಿದೆ. ನಾನು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಅಲ್ಲಿ ಪಂಚಾಯತಿ ಆಫೀಷಿಯಲ್ಸ್ ಮೇಲೆ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಮೇಲೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಮತ್ತು ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇಷ್ಟು ಜನರನ್ನು ಪಾರ್ಟಿ ಮಾಡಿ ಪ್ರತಿಯೊಂದು ತಾಲೂಕುಗಳ ಮೇಲೂ ಕೇಸಸ್ಸಿಗೆ ಮಾನಿಟರ್ ಮಾಡ್ತಾಯಿದ್ದೀವಿ. ಸೋಮೋಟೋ ಕೇಸಸ್ ರಿಜಿಸ್ಟರ್ ಮಾಡಿದ್ದೀನಿ. ಅನಂತರ ಗ್ರಾಮ ಪಂಚಾಯತಿ ವೈಸ್ ಡೀಟೇಲ್ಸ್ ತೊಗೊಳ್ತಾ ಇದ್ದೀನಿ. ಎಷ್ಟು ಹಳ್ಳಿಗಳಿದ್ದಾವೆ, ಎಷ್ಟು ಜನರು ಟಾಯ್ಲೆಟ್ಸ್ ಕಟ್ಟಿದ್ದಾರೆ, ಎಷ್ಟು ಜನ ಟಾಯ್ಲೆಟ್ಸ್ ಕಟ್ಟಿಲ್ಲ, ಎಷ್ಟು ಜನ ಅನುದಾನ ತೊಗೊಂಡು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಟಾಯ್ಲೆಟ್ ಕಟ್ಟಿಸಿ ಅದನ್ನು ಉಪಯೋಗಿಸ್ತಾ ಇಲ್ಲ. ಇವೆಲ್ಲ ಡೀಟೇಲ್ಸ್ಗಳನ್ನು ತೊಗೊಂಡು ಅವ್ರನ್ನ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗಳನ್ನು, ಪಂಚಾಯತಿ PDOಗಳನ್ನು ಕರೆಸಿ ಅವುಗಳನ್ನು ಮಾನಿಟರ್ ಮಾಡ್ತಾಯಿದ್ದೀವಿ. ಸಬ್ಸ್ಟ್ಯಾನ್ಷಿಯಲ್ ಪ್ರೋಗ್ರೆಸ್ ಮಾಡ್ತಾಯಿದ್ದೀವಿ. ಅದು ಈ ಸ್ವಚ್ಛತೆ ವಿಷಯದಲ್ಲಿ ಮತ್ತು ಈ ಡ್ರಿಂಕಿಂಗ್ ವಾಟರ್ ಹೇಳಿದ್ನಲ್ಲ ಆ ವಿಷಯದಲ್ಲಿ ತುಂಬ ದೊಡ್ಡ ಕೆಲಸ ಮಾಡಿದ್ದೀವಿ. ಅದು ಒಂದು ಚಾಲೆಂಜಿಂಗ್, ಅದು ನನಗೆ ತುಂಬ ತೃಪ್ತಿ ತಂದಿದೆ. ಜಸ್ಟಿಸ್ ಸಾಹೇಬ್ರೆ, ಈಗ ಸಾಮರ್ಥ್ಯ ವೃದ್ಧಿ, ಈಗ ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ಇಷ್ಟೆಲ್ಲ ಜನರ ನಿರೀಕ್ಷೆ, ಬೇಡಿಕೆ ಇದೆ. ಲೋಕಾಯುಕ್ತ ಅಂತಂದರೆ ಸಾಮಾನ್ಯಕ್ಕೆ ಅಧಿಕಾರಿಗಳಿಗೆ ಬೆವರು ಬರೋದು ಸಹಜ, ನಡ್ಕ ಬರುತ್ತೆ, ಒಂದು ರೀತಿ ಆತಂಕ ಆಗುತ್ತೆ, ಗಾಬರಿ ಆಗುತ್ತೆ, ಇದೆಲ್ಲದೂ ಇರುವಂಥದ್ದೇ ವಾಸ್ತವ. ಆದರೆ ಲೋಕಾಯುಕ್ತ ಸಂಸ್ಥೆಯನ್ನು ಇಷ್ಟೆಲ್ಲ ನಿರ್ವಹಣೆ ಮಾಡೋದಕ್ಕೆ ಸಾಮರ್ಥ್ಯ ವೃದ್ಧಿ ಹೇಗೆ, ಅದನ್ನು ಯಾವ ರೀತಿ ಏನು ಮಾಡ್ತಾ ಇದ್ದೀರಾ? ಇದು ಭಾಳ ಮಹತ್ವದ ಪ್ರಶ್ನೆಯನ್ನು ನೀವು ಕೇಳಿದಿರಿ. ಯಾಕೆಂದರೆ ಯಾವುದೇ ಸಂಸ್ಥೆ, ಅದು ಲೋಕಾಯುಕ್ತ ಸಂಸ್ಥೆ ಅಂದ್ರೇನು, ಬೇರೆಯವರು ಎಫಿಷಿಯೆಂಟಾಗಿ ಕೆಲಸ ಮಾಡದೇ ಇದ್ದರೆ, ಮಾಲ್ ಅಡ್ಮಿನಿಸ್ಟ್ರೇಷನ್ನು, ಡೆರಿಲಿಕ್ಷನ್ನು, ಮಿಸ್ಕಾಂಡಕ್ಟು ಬೇರೆಯವರು ಮಾಡ್ತಿದ್ದರೆ, ಬೇರೆ ಅಂದರೆ ಪಬ್ಲಿಕ್ ಸರ್ವೆಂಟ್ಸ್ ಮಾಡ್ತಾಯಿದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳುವಂಥ, ಆ್ಯಕ್ಷನ್ ಸಜೆಸ್ಟ್ ಮಾಡುವಂಥ ಅಧಿಕಾರ ನಮಗಿದೆ. ಅದರ ಅರ್ಥ ಏನು ಅಂದರೆ, ಅದಕ್ಕೆ ಇನ್ಹೆರೆಂಟ್ ಪ್ರಿನ್ಸಿಪಲ್ ಏನಿದೆ ಅಂದರೆ, ಮೊದಲು ನಾವು ಹೇಗಿರ್ತೀವಿ, ನಮ್ಮ ಇಂಟ್ರಾಸ್ಪೆಕ್ಷನ್ನು, ನಮ್ಮ ಪೊಟೆನ್ಷಿಯಲ್ಲು, ನಮ್ಮ ಯೋಗ್ಯತೆಯನ್ನು ಹೇಗೆ ನಾವು ಪರಿಪೂರ್ಣವಾಗಿ ಉಪಯೋಗಿಸ್ಕೊಳ್ಬೋದು, ಅದನ್ನು ಉಪಯೋಗಿಸ್ಕೊಳ್ಳುವಂಥ ಮಾರ್ಗ ಏನು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಹಲವಾರು ಪ್ರೋಗ್ರಾಮ್ಗಳನ್ನು ಮಾಡಿದ್ದೀನಿ. ನಾನು ಮತ್ತು ನಮ್ಮ ಉಪಲೋಕಾಯುಕ್ತರು ಪ್ರೋಗ್ರಾಮ್ಸ್ ಮಾಡೋದಲ್ಲದೆ ಬೇರೆ
ಹೊರಗಡೆಯಿಂದ ಎಕ್ಸ್ಪರ್ಟ್ಸನ್ನು ಕರೆಸಿ, ಫಾರ್ ಎಕ್ಸಾಂಪಲ್ ಒಂದು ಎಮರ್ಜಿಂಗ್ ಫ್ಯೂಚರ್ ಅಂಥೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಇನ್ನೊಂದು ಪರ್ಫಾರ್ಮೆನ್ಸ್ ಎಕ್ಸಲೆನ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. 3-4 ದಿವಸಗಟ್ಟಲೆ ಅರ್ಧ ದಿವಸಕ್ಕೆ ವರ್ಕ್ ಸ್ಯಾಕ್ರಿಫೈಸ್ ಆಗಲಾರ್ದಂಗೆ ಈವ್ನಿಂಗ್ ಟೈಮ್ನಲ್ಲಿ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀವಿ. ಇದರಿಂದ ನಮ್ಮ ಬಲ ವೃದ್ಧಿಯಾಗಿದೆ. ನಮ್ಮ ಆಫೀಸರ್ಸು ಇವನ್ ಸ್ಯಾಟರ್ಡೇ ಸಂಡೇ ಹಾಲಿಡೇ ಬಂದು ಕೆಲಸ ಮಾಡುವಂಥ ಉತ್ಸಾಹ ತೋರಿಸ್ತಾ ಇದ್ದಾರೆ. 3 ಜನರ ಕೆಲಸ ಒಬ್ಬರೊಬ್ಬರು ಮಾಡ್ತಾಯಿದ್ದಾರೆ. ನಾವು ಮನೆಯಲ್ಲಿ ಮಾರ್ನಿಂಗೂ ಡಿಕ್ಟೇಷನ್ ಕೊಡ್ತೀವಿ, ಈವ್ನಿಂಗ್ ಕರ್ಕೊಂಡು ಬಂದು ಸ್ಟೆನೋಗ್ರಾಫರ್ಸ್ ಕರ್ಕೊಂಡ್ಬಂದು ಡಿಕ್ಟೇಷನ್ ಕೊಡ್ತೀವಿ. ಇಡೀ ದಿನ ಮುಂಜಾನೆ 10ರಿಂದ 6-6:30 ತನಕ ಆಫೀಸಲ್ಲಿ ಕೆಲಸ ಮಾಡ್ತೀವಿ. ಹೀಗಾಗಿ ಒಂದು ಉತ್ಸಾಹ ಇದೆ, ಒಂದು ಹುಮ್ಮಸ್ಸಿದೆ. ಇದರಿಂದ ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲರೂ ಮಾಡ್ತಾಯಿದ್ದಾರೆ. ಹೀಗಾಗಿ ನಾವು ಕಡಿಮೆ ಸಿಬ್ಬಂದಿ ಇದ್ದರೂ ಕೂಡ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನ್ನೋದನ್ನು ಹೇಳಿಕ್ಕೆ ಬಯಸ್ತೀನಿ. ಸಾಹೇಬ್ರೆ, ಈಗ ಕೊನೆಯದಾಗಿ ಈಗ ನಮ್ಮ ಈ 4 ದಶಕ ಪೂರೈಸಿದ ನಮ್ಮ ಲೋಕಾಯುಕ್ತ ಸಂಸ್ಥೆ ಇದು ಬಹಳ ಒಂದು ಮಹೋನ್ನತವಾದ ಸಂಸ್ಥೆ, ಮಹತ್ತರವಾದ ಸಂಸ್ಥೆ. ಈ 4 ದಶಕಗಳ ಈಗ 5ನೇ ದಶಕಕ್ಕೆ ಕಾಲಿಡ್ತಾ ಇರೋ ಈ ಸಂದರ್ಭದಲ್ಲಿ ನಿಮ್ಮ ಕೊನೆಯ ಒಂದು ಸಂದೇಶ ಏನು ಹೇಳ್ತೀರಾ ಅಂತ? ನನ್ನ ಸಂದೇಶ ಏನು ಅಂತಂದರೆ, ಈ ಫೈಟ್ ಅಗೇನ್ಸ್ಟ್ ಕರಪ್ಷನ್ ಆ್ಯಂಡ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಈ ಮಾಲ್ ಅಡ್ಮಿನಿಸ್ಟ್ರೇಷನ್ನು ಮತ್ತು ನಮ್ಮ ಕರಪ್ಷನ್ ವಿರುದ್ಧ ಹೋರಾಟ ಬರೀ ಲೋಕಾಯುಕ್ತ ಸಂಸ್ಥೆ ಮಾಡುವಂಥದ್ದಲ್ಲ. ಇದಕ್ಕೆ ಜನರ ಬೆಂಬಲ, ಜನರ ತಿಳುವಳಿಕೆ, ಅವರ ಹಕ್ಕುಗಳನ್ನು ಅವರು ಅದನ್ನು ಅಸರ್ಟ್ ಮಾಡುವಂಥ ಒಂದು ಕೆಲಸ ಆಗಬೇಕು. ಜನ ಕರಪ್ಷನ್ ಯಾಕೆ ನಡೀತದೆ, ನೀವು ಕೊಡ್ಲಿಕ್ಕೆ ತಯಾರಿದ್ದಾಗ ಅವ್ರು ತೊಗೊಳಕ್ಕೆ ತಯಾರಾಗ್ತಾರೆ. ಈಗ ನಮ್ಮಲ್ಲಿ ಕೆಲವು ಜನ ಮಾತಾಡ್ತಾರೆ, ಆಫೀಸರ್ ಚಲೋ ಅದಾನ್ರಿ, ಯಾಕೆ ಅಂತಂದರೆ ದುಡ್ಡು ತೊಗೊಂಡು ಕೆಲಸ ಮಾಡ್ತಾನೆ. ದುಡ್ಡು ತೊಗೊಂಡು ಕೆಲಸ ಮಾಡೋದು ಅವನು ಸರ್ಕಾರ ದುಡ್ಡು ಕೊಡ್ತದೆ, ಅವನಿಗೆ ಕೆಲಸ ಮಾಡಲಿಕ್ಕೆ ಇದ್ದಾನೆ ಅವನು. ನೀವು ಯಾಕೆ ಕೊಡ್ಬೇಕು ಕೆಲಸಕ್ಕೆ? ಕೆಲಸ ಮಾಡಲಿಕ್ಕೆ ದುಡ್ಡು ಯಾಕೆ ಕೊಡ್ಬೇಕು ನೀವು? ನಾನು ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಮಾಡಬೇಕು. ಅವನು ಮಾಡದೇ ಇದ್ದರೆ ನಮ್ಮ ಸಂಸ್ಥೆ ಹತ್ರ ಬರಬೇಕು, ಕಂಪ್ಲೇಂಟ್ ಹಾಕಬೇಕು, ಹಿಡಿಸಿ ಹಾಕ್ಬೇಕು ಅವನ್ನ. ಈಗ ನಾವಲ್ಲಿ PC ಆ್ಯಕ್ಟ್ ಕೆಳಗಡೆ ಏನಿದೆ, ರೇಡ್ಸ್ ಮಾಡ್ತೀವಿ. ಡಿಸ್ಪ್ರಪೋರ್ಷನೇಟ್ ಅಸೆಟ್ ಮಾಡಿದ್ದ ಅಂದರೆ ಅವನು ಒಬ್ಬ ಅಧಿಕಾರಿಯಾಗಿ ಬರಬೇಕಾದ್ರೆ ಒಂದು ಸರ್ಟಿಫಿಕೇಟ್ ಹಾಕ್ತಾನೆ, ಏನಂತ, ನನ್ನ ಇನ್ಕಮ್ ಎವ್ರಿ ಇಯರ್ ನನ್ನ ಇನ್ಕಮ್ 10,000 ಇದೆ, 20,000 ಇದೆ ಅಂತ ಹಾಕ್ತಾನೆ. ವೀಕರ್ ಸೆಕ್ಷನ್ ಅಂತ ಹಾಕ್ತಾನೆ, ಎಕಾನಮಿಕಲಿ ವೀಕರ್ ಅಂತ ಹೇಳ್ತಾನೆ. ಬಂದು 4 ವರ್ಷದಲ್ಲಿ ಬೆಂಗಳೂರಲ್ಲಿ ಮನೆ ಕಟ್ತಾನೆ, ಬೇರೆ ಬೇರೆ ಊರಲ್ಲಿ ಸೈಟ್ ತೊಗೊಳ್ತಾನೆ. ಎಲ್ಲಿಂದ ತೊಗೊಂಡವನು? ಅದಕ್ಕೇನೆ ಹೇಳೋದು ಡಿಸ್ಪ್ರಪೋರ್ಷನೇಟ್ ಅಸೆಟ್ ಫ್ರಮ್ ನೋನ್ ಸೋರ್ಸಸ್ ಆಫ್ ಇನ್ಕಮ್ ಏನಿದೆಯಲ್ಲ, ಆದಾಯಕ್ಕಿಂತಲೂ ಅವನ ಇನ್ಕಮ್ ಏನಾಗಿದೆ 300%, 200% ಹೆಚ್ಚಾಗಿದೆ. ಅಂಥವ್ರನ್ನ ಹಿಡಿಸಿ ಹಾಕಬೇಕು. ಅದಲ್ದೇ ಈಗ ನೀವು ದುಡ್ಡು ಕೊಡೋಕ್ಕೆ ಹೋಗ್ತೀರಿ, ಈಗ ಎಷ್ಟು ಜನರನ್ನು ಟ್ರ್ಯಾಪ್ ಮಾಡ್ತಾಯಿಲ್ಲ ನಾವು, ನೀವು ಕೊಡುವಾಗಲೇ ಹೋಗಿ ಹಿಡಿತೀವಿ ಅವನ್ನ. ಅದು ದೊಡ್ಡ ಗುನ್ನೆ, ಅದು ಅವನನ್ನು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿಬಿಡ್ತೀವಿ ನಾವು. ಬೇಕಾದ ಕೇಸ್ಗಳಲ್ಲಿ ಹಾಗೆ ಮಾಡ್ತಾಯಿದ್ದೀವಿ. ಇನ್ನು 3ನೇದಾಗಿ ಮಿಸ್ಕಾಂಡಕ್ಟ್, ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಅಂತಿದೆ. ಈ ಕೆಲಸ ಮಾಡ್ತಿರ್ತಾನೆ, ದುಡ್ಡು ಹೊಡ್ಕೊತಾನೆ ಅಲ್ಲಿ ಅವನು. ಈಗ ಯಾವನೋ ಇದರಲ್ಲಿ ನೋಡಿದ್ದೀವಿ ನಾವು, ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಈ ಕೆಲವು ಮನೆ ಇಲ್ಲಾರ್ದವ್ರಿಗೆ, ಸೈಟ್ ಇಲ್ಲಾರ್ದವ್ರಿಗೆ ಅಥವಾ ಲ್ಯಾಂಡ್ ಇಲ್ಲಾರ್ದವ್ರಿಗೆ ಲ್ಯಾಂಡ್ ಕೊಡಿಸ್ಬೇಕು ಅನ್ನುವಂಥದ್ದು, ಈ ದಲಿತ ಮಹಿಳೆಯರಿಗೆ ಕೊಡಿಸ್ಬೇಕು ಅಂತ ಅನ್ನೋದು. ಏನು ಮಾಡ್ತಾಯಿದ್ದಾರೆ ಅಂದರೆ, ವಿಜಯಪುರದಲ್ಲಿ ಕಂಡು ಹಿಡಿದೀವಿ ಇದನ್ನು, ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಕಂಡು ಹಿಡಿದಿದ್ದೀವಿ. ಹೇಗೆ ಅಂತಂದರೆ, ಒಂದು 10 ಎಕರೆ ಒಬ್ಬ ಲ್ಯಾಂಡ್ ಲಾರ್ಡಿಂದ ಪರ್ಚೇಸ್ ಮಾಡಿದಂಗೆ ಮಾಡೋದು, ಅವನಿಗೆ ₹1 ಕೋಟಿ ಕೊಟ್ಟಂಗೆ ದಾಖಲೆಯಲ್ಲಿ ತೋರಿಸೋದು, ಫೇಕ್ ರಿಜಿಸ್ಟ್ರೇಷನ್ ಮಾಡಿಸೋದು. ಆನಂತರ 10 ಜನರಿಗೆ ಅದನ್ನು ಅಥವಾ 5 ಜನರಿಗೆ 2 ಎಕರೆ ಕೊಟ್ಟಿದ್ದೀವಿ ಅಂತ ತೋರಿಸೋದು. ಹೋಗಿ ನೋಡಿದರೆ ಆ 5 ಜನ ಹೆಣ್ಮಕ್ಳಿಗೆ ಜಮೀನು ಇಲ್ಲ, 1 ಲಕ್ಷನೋ 2 ಲಕ್ಷ ರೂಪಾಯಿ ಕೊಟ್ಟು ಅವ್ರು ಬಾಯಿ ಬಂದ್ ಮಾಡಿಬಿಡೋದು, ಬಾಯಿ ಮುಚ್ಚಿಬಿಡೋದು. ಅವ ಓನರ್ನ ಹತ್ರ ಲ್ಯಾಂಡ್ ಇದೆ, ಓನರಿಗೆ ಒಂದು ಅರ್ಧ 2 ಕೋಟಿ ಕೊಡೋದಲ್ಲಿ 1 ಕೋಟಿ ಕೊಟ್ಟು ಉಳಿದದ್ದೆಲ್ಲ ಇವ್ರು ತಿಂದು ಹಾಕ್ಬಿಡೋದು. ಈ ರೀತಿ ಪ್ರಕರಣಗಳು ರಾಜ್ಯದ ತುಂಬ ನಡೀತಾ ಇದ್ದಾವೆ. ಕಂಡು ಹಿಡಿಬೇಕಷ್ಟೇ ಜನ. ನಾವಿಲ್ಲಿ ನಮಗೆ ಕನಸು ಬಿಡೋದಿಲ್ಲ, ಅದು ಜನ ಬಂದು ಹೇಳಬೇಕು. ಯಾರು ಅಫೆಕ್ಟ್ ಆಗಿದ್ದಾರೆ ಅವ್ರು ಬಂದು ಹೇಳಬೇಕು. ಅವಾಗೇನಾಗ್ತದೆ, ಒಂದು ಸಮಗ್ರವಾಗಿ ಕರಪ್ಷನ್ ವಿರುದ್ಧ ಹೋರಾಟ ಆಗ್ತದೆ. ನೀವು ಅದಕ್ಕಾಗಿ ಜನರು ಆಂದೋಲನ ರೀತಿಯಿಂದ ಇದನ್ನು ಕೈಗೆತ್ತಿಕೊಳ್ಬೇಕು. ನೀವು ಆಂದೋಲನ ಮಾಡಿದರೆ, ನಿಮ್ಮ ಸಹಕಾರ, ನಮ್ಮ ಕಾರ್ಯ ಎರಡೂ ಸೇರಿದರೆ ಈ ಕರಪ್ಷನನ್ನು ಹೊಡೆದು ಹಾಕ್ಬೋದು, ಕನ್ಸಿಡರಬಲಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ನೋಡಿದ್ರಲ್ಲ ವೀಕ್ಷಕರೇ, ಲೋಕಾಯುಕ್ತ ಸಂಸ್ಥೆ ಹೇಗೆ ಜನಪರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ. ನಾವು ಕೂಡ ಉತ್ತಮ ಸಮಾಜಕ್ಕಾಗಿ, ಭ್ರಷ್ಟಾಚಾರ ಮುಕ್ತ ಮತ್ತು ಉತ್ತಮ ಆಡಳಿತ
ದೃಷ್ಟಿಯಿಂದ ನಾವು ಕೂಡ ಲೋಕಾಯುಕ್ತ ಜೊತೆ ಮಾಡುವಂಥ ಒಳ್ಳೆಯ ಕೆಲಸದ ಜೊತೆ ನಾವು ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ, ಜಸ್ಟಿಸ್ ಪಾಟೀಲ್ ಸಾಹೇಬ್ರೆ, ನೀವು ಭಾಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಈ ಕೆಲಸ ಇದೇ ರೀತಿ ಮುಂದುವರಿಯಲಿ, ಜನಪರವಾಗಿರಲಿ, ಇನ್ನಷ್ಟು ಜನಸ್ನೇಹಿಯಾಗಿ ಲೋಕಾಯುಕ್ತ ಸಂಸ್ಥೆ ಕಾರ್ಯನಿರ್ವಹಿಸಲಿ ಅಂತ ನಮ್ಮ ದೂರದರ್ಶನದ ಪರವಾಗಿ, ಚಂದನ ವಾಹಿನಿಯ ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.